ಬರೋಬ್ಬರಿ 7 ತಿಂಗಳ ಕಾಲ ಜೈಲಿನಲ್ಲಿದ್ದ ಪವಿತ್ರ ಗೌಡ ಜಾಮೀನು ದೊರೆತ ಹೊರಬಂದ ಬಳಿಕ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇದೀಗ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ತಮ್ಮ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಕೇಸಲ್ಲಿ ಜೈಲಿನಲ್ಲಿದ್ದ ನಟ ದರ್ಶನ್ ಜಾಮೀನು ದೊರೆತು ಹೊರಬಂದ ಬಳಿಕ ನಿನ್ನೆ ರಾಯಲ್ ಸಿನಿಮಾ ನೋಡಿದ್ದರು. ತಮ್ಮ ಶೂಟಿಂಗ್ ಕೆಲಸಗಳಿಗೆ ಮರಳುವ ಸೂಚನೆ ತೋರಿಸಿದ್ದರು. ಇದೀಗ ಪವಿತ್ರ ಗೌಡ ಕೂಡ ತಮ್ಮ ಕೆಲಸಕ್ಕೆ ಮರಳುವ ಮುನ್ಸೂಚನೆ ನೀಡಿದ್ದಾರೆ. 2024ರ ಮೇ 22ರಂದು ಪವಿತ್ರ ಕೊನೆಯದಾಗಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದರು. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ದಾರೆ. ಜೈಲಿನಿಂದ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮಾಡಿರುವ ಇನ್ಸ್ಟಾ ಪೋಸ್ಟ್ ನಲ್ಲಿ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಬಗ್ಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಪವಿತ್ರ ಗೌಡ ಒಡೆತನದ ರೆಡ್ ಕಾರ್ಪೆಟ್ ಸ್ಟುಡಿಯೋದ ಹೊಸ ವೆಂಚರ್ ಬಗ್ಗೆ ಸುಳಿವು ನೀಡಿದ್ದಾರೆ. ಇದು ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟುಡಿಯೋ ಆಗಿದೆ. ಸ್ಟೇ ಟ್ಯೂನ್ಡ್ ಅಂತ ಪೋಸ್ಟ್ ಮಾಡಿರುವ ಪವಿತ್ರ ಗೌಡ ತಮ್ಮ ಕೆಲಸವನ್ನ ಮುಂದುವರಿಸುವ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಒಂದು ಕಡೆ ದರ್ಶನ್ ಆಸ್ಪತ್ರೆ, ಫ್ಯಾಮಿಲಿ, ಫಾರ್ಮ್ ಹೌಸ್, ಡೆವಿಲ್ ಚಿತ್ರ, ರಾಯಲ್ ಚಿತ್ರ ಹೀಗೆ ಬ್ಯುಸಿಯಾಗಿದ್ದಾರೆ. ಇನ್ನೊಂದು ಕಡೆ ಪವಿತ್ರ ಗೌಡ ಕೂಡ ಬಿಸ್ನೆಸ್ಗೆ ಗಮನ ಹರಿಸಲು ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ.